ಎಲ್ರಿಗೂ ನಮಸ್ಕಾರ. ಜಾನು ಮನು ಡೈರೀಸ್ಗೆ ಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಂಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಮಂತ್ರಾಲಯದಲ್ಲಿದ್ದೀವಿ. 3:40 ಆಗಿದೆ ಹೆಚ್ಚು ಕಮ್ಮಿ. ಆಟೋದಲ್ಲಿ ಇಲ್ಲಿಗೆ ಬರ್ತಾರೆ ಆ್ಯಂಡ್ ಫ್ರೆಶ್ ಅಪ್ ಆಗೋದಕ್ಕೂ ಅವರೆಲ್ಲ ಇದು ಮಾಡ್ತಾರೆ. ಅಲ್ಲಿ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿಂದ ಎಂಟ್ರೆನ್ಸ್ ಇದು. ಸೊ ಎಲ್ಲ ಬಿಲ್ಡಿಂಗ್ಸ್ಗಳ ಮೇಲೆ ರಾಮನ ಕಥೆಗಳ ಬಗ್ಗೆ, ಅವರ ವನವಾಸದ ಕಥೆಗಳ ಬಗ್ಗೆ ಎಲ್ಲ ಗೋಡೆ ಮೇಲೆ ಇದೆ. ಇದು ಆರ್ಚು ನೀವೇನು ನೋಡ್ತಾ ಇದ್ದೀರಾ. ಇಲ್ಲಿಂದ ದರ್ಶನಕ್ಕೆ ಹೋಗೋದು ಇಲ್ಲಿಂದನೇ. ನೋಡಿ ಇದೇನೆ. ಫುಲ್ ರಶ್ ಇದೆ. ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇದೆ. ಜನಗಳು ಮಾತ್ರ ತುಂಬ ಅಂದರೆ ತುಂಬ ರಶ್ ಇದೆ. ಆ್ಯಂಡ್ ಏನಿದಿಲ್ಲ, ಗೋಡೆಗಳ ಮೇಲೆ ಬರೆದಿದ್ದಾರೆ ರಾಮನ ಪೂರ್ತಿ ವನವಾಸದೆಲ್ಲ ಪೂರ್ತಿ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಚೆನ್ನಾಗಿ ಬಿಡಿಸಿದ್ದಾರೆ. ಒಂದು ರೀತಿ ಇದೆಲ್ಲ ಚೆನ್ನಾಗಿದೆ, ನೋಡಿಕೊಂಡು ಓದ್ತಾ ಹೋಗೋದಕ್ಕೆ ಬೇಜಾರಾಗಲ್ಲ. ನೋಡಿ ಈ ಕಡೆ ಆಲ್ರೆಡಿ ಕ್ಯೂನಲ್ಲಿ ನಿಂತಿದ್ದಾರೆ. ಇದೆಲ್ಲ ನೋಡಿಕೊಂಡು ಓದ್ಕೊಂಡು ದರ್ಶನ ಮಾಡೋದಕ್ಕೆ ಎಷ್ಟು ಬೇಗ ಮುಂದೆ ಹೋಗ್ತೀವಿ ಅನ್ನೋದೇ ಗೊತ್ತಲ್ಲ. ಆ್ಯಕ್ಚುಲಿ ಬೋರ್ ಹೊಡೆಯಲ್ಲಪ್ಪ. ಆ್ಯಂಡ್ ಮುಂದೆ ಸಾಗೋದು ಕೂಡ ಗೊತ್ತಾಗೋದಿಲ್ಲ. ಇದೆಲ್ಲ ನೋಡಿದ್ರೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಇದಕ್ಕೋಸ್ಕರನೇ ಜನ ನೋಡೋದಕ್ಕೆ ಬರ್ತಾರೇನೋಪ್ಪ. ಕೆಲವೊಬ್ಬರೆಲ್ಲ ಹರಕೆ ಹೊತ್ಕೊಂಡು ಬರ್ತಾರೆ, ಕೆಲವೊಬ್ಬರು ನೋಡೋದಕ್ಕೋಸ್ಕರ, ಕೆಲವೊಬ್ರು ಟೈಮ್ ಪಾಸ್ಗೋಸ್ಕರ ಬರ್ತಾರೆ. ಇಟ್ಸ್ ಓಕೆ. ನಾವು ಇಲ್ಲಿಂದ ಬಂದವರು ತುಂಬ ರಶ್ ಇತ್ತು. ನೂಕುನುಗ್ಲೆಲ್ಲ ನುಕ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಬಂದೋ. ಬಟ್ ಅಲ್ಲಿ ಯಾವುದೇ ಫೋಟೋ ಕ್ಯಾಮ್ರಾಸ್ಗೇನೂ ಬಿಡೋಲ್ಲ. ಸೊ ಅದಕ್ಕೆ ವೀಡಿಯೋ ಇಲ್ಲ. ಇದು ತುಂಗಭದ್ರಾ ನದಿ ಹರಿಯೋವಂಥ ಜಾಗ. ಇಲ್ಲಿಗೆ ಬಂದು ಮುಗಿಸ್ಕೊಂಡು, ಬಟ್ ಅಲ್ಲಿದ್ದಿದ್ದು ಖುಷಿ ಇಲ್ಲೆಲ್ಲ ಹೊರಟೋಯ್ತು. ಬಿಕಾಸ್ ಜಾಗ ಆ ಥರ ಇದೆ. ಅಷ್ಟು ಗಲೀಜು ಮಾಡಿ ಹಾಕ್ಬಿಟ್ಟಿದ್ದಾರೆ. ಕಾಲಿಡೋದಕ್ಕೂ ಆಗಲ್ಲ. ತುಂಬ ಸ್ಮೆಲ್ಲಿದೆ. ನೀರು ಹರಿತಾ ಇದ್ದರೆ ನೋಡೋದಕ್ಕೆ ಚೆಂದ ಅನಿಸುತ್ತೆ. ಹಿಂಗೆ ಖಾಲಿ ಇದ್ದರೆ ಇಲ್ಲಿಗೆ ಬರೋದಕ್ಕೇ ಆಗಲ್ಲ. ಬಟ್ ಮೇ ತಿಂಗಳಲ್ಲಿ ಹೋದವರು ಸ್ವಲ್ಪ, ಅಂದರೆ ಈ ಇದರಲ್ಲಿ ಹೋಗಿರೋರು ಸ್ವಲ್ಪ ಅಲ್ಲಿಗೆ ಹೋಗೋದು ಮೇ ಬಿ ಅವಾಯ್ಡ್ ಮಾಡ್ಕೊಂಡ್ರೆ ಬೆಸ್ಟು. ಬಿಕಾಸ್ ಇಲ್ಲಿಗೆ ಬಂದವರು ಎಷ್ಟೆಲ್ಲ ಗಲೀಜು ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನಾನು ಹಿಂಗಿರುತ್ತೆ ಅಂತ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಅಷ್ಟು ಆ್ಯಕ್ಚುಲಿ ಬೇಜಾರಾಗೋಯ್ತು ನನಗಂತೂ. ಓಕೆ, ನೆಕ್ಸ್ಟ್ ಆಟೋದವರು ಕೇಳ್ತಾರೆ 150 ತೊಗೊತಾರೆ ಒಬ್ಬರಿಗೆ ಅಲ್ಲಿಂದ ಕರ್ಕೊಂಬರೋದಕ್ಕೆ. ನಿಯರೇ ಬರ್ತಾನೆ ಸಿಗುತ್ತೆ ನಿಮ್ಗೆ ಆಂಜನೇಯ ಸ್ಟ್ಯಾಚು ಇರೋದು. ಸೊ ಈ ಪ್ಲೇಸ್ ಕವರ್ ಮಾಡ್ಕೊಂಡ್ರೆ 5 ಪ್ಲೇಸ್ ತೋರಿಸ್ತಾರೆ 150ಗೆ ಒಬ್ಬರಿಗೆ. ಸೊ ಆಟೋದಲ್ಲಿ ಹೋಗಿ ಬರ್ತಾ ಇದನ್ನು ಫಸ್ಟ್ ನಾವು ನೋಡಿದ್ದು ಆಂಜನೇಯ ಸ್ವಾಮಿ ಟೆಂಪಲ್. ಇದು ಜಯ ಆಂಜನೇಯ. ಇದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲೇ ಏನು ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದು, ಓದಿದ್ದು ಅಂತ ಹೇಳ್ತಾರೆ. ಅವ್ರ ವಾಸಸ್ಥಾನ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲೇ ಅವ್ರ ಪೂಜೆ ಎಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅದರೆಲ್ಲ ರೆಕಾರ್ಡ್ ಮಾಡಿಲ್ಲ. ಆ್ಯಂಡ್ ಇಲ್ಲೇ ಇದು ಏನು ಪಂಚಮುಖಿ ಅಂತೇಳಿ ಆಟೋದವರೆಲ್ಲ ಕರೀತಾ ಇರ್ತಾರೆ. ನೋಡಿ ಪಂಚಮುಖಿ ಹೋಗ್ತೀವಿ ಅಂತ. ಸೊ ಇಲ್ಲೇ ಅದು ಇರೋದು. ಇಲ್ಲಿ ಆಂಜನೇಯ ಮತ್ತು ಲಕ್ಷ್ಮೀ ದೇವಸ್ಥಾನ ಇದೆ ಇಲ್ಲಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ ಎಷ್ಟು ಜನ ಇದ್ದಾರೆ. ತುಂಬ ಅಂದರೆ ತುಂಬಾ ರಶ್ ಇದೆ. ನಿಂತು ಕಾಲೆಲ್ಲ ನೋವಾಗ್ಬಿಟ್ಟಿತ್ತು ನನಗಂತೂ. ಸೊ ನೋಡಿ ಇದು ಪಂಚಮುಖಿ ಆಂಜನೇಯ ವಿಗ್ರಹ ಇದೆ. ಅಂದರೆ ಒಳಗಡೆಗೆ ಹೋಗ್ತಾನೆ ಅಲ್ಲೇ ನಿಮಗೆ ಸಿಗುತ್ತೆ. ಏನು ಆಟೋದವರು ಪಂಚಮುಖಿ ಅಂತ ಕೂಗ್ತಾ ಇರ್ತಾರೆ, ಅದು ಇದೇನೆ. ನಿಮಗೆ ಇಲ್ಲಿಗೆ ಬಂದರೆ 2 ಕಡೆ ದರ್ಶನ ಮಾಡೋದಕ್ಕೆ ಲೈನ್ ಬಿಡ್ತಾರೆ. ಜಾಸ್ತಿ ನೂಕುನುಗ್ಲು ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂತ ಅನಿಸುತ್ತೆ. ನಾವೀಗ ನೋಡ್ತಾ ಇರೋದು ಆಂಜನೇಯನ ಗದೆ. ತುಂಬ ದೊಡ್ಡದಾಗೇ ಇದೆ. ಸೊ ಅಲ್ಲಿಂದ ಮುಂದೆ ಬಂದರೆ ಪೂಜೆ ಎಲ್ಲ ಅಲ್ಲಿ ನೋಡಿಕೊಂಡು ಆಚೆ ಬಂದು ಇದು ಏನು ಆಚೆಯಿಂದ ನೋಡೋದಕ್ಕೆ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಫುಲ್ ಬಂಡೆಗಳ ಮಧ್ಯೆನೇ ಮಾಡಿದ್ದಾರೆ. ಬಟ್ ಒಳಗಡೆ ಚೆನ್ನಾಗಿದೆ. ಇಲ್ಲಿಂದ ಮುಂದಕ್ಕೆ ನಾವು ಹೋಗೋದು ಲಕ್ಷ್ಮೀ ಟೆಂಪಲ್ಗೆ. ಹತ್ರದಲ್ಲೇ ಇದೆ. ಆ್ಯಂಡ್ ಆಚೆ ಕೂತಿದ್ದೀವಲ್ವ, ಸೊ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ. ಏನಪ್ಪ ಅಂದರೆ ಲಕ್ಷ್ಮೀ ಟೆಂಪಲ್ ಏನಿದೆ ಅದು ಉದ್ಭವ ಮೂರ್ತಿ ಅಂತ ಹೇಳೇ. ಅದು ರಾಘವೇಂದ್ರ ಸ್ವಾಮಿಯವರು ಏನಿದ್ದಾರೆ ಅವರ ಮನೆ ದೈವ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಏನು ಇದು ಮನೆ ಕಟ್ಟೋದಕ್ಕೆಲ್ಲ ಪೂಜೆ ಮಾಡಿ ಕೊಡ್ತಾರೆ.
100 ಈಸ್ಕೊತಾರೆ ಅನಿಸುತ್ತೆ. ಅಲ್ಲೇ ಪೂಜೆ ಮಾಡಿಕೊಡ್ತಾರೆ. ನಾನು ಹೇಳಿದ ಜಾಗ ಇದ್ದೇನೆ ನೋಡಿ. ಒಳಗಡೆ ಎಲ್ಲ ವೀಡಿಯೋ ಮಾಡಿಲ್ಲ, ನಾನು ಆಚೆ ಬಂದಮೇಲೆ ಮಾಡಿದ್ದೀನಿ. ಸೊ ಹತ್ರ ಬೇಡ, ಸಂಜೆ ಆಯ್ತಾ ಇತ್ತು ನಾವು ವೀಡಿಯೋ ಮಾಡುವಾಗ. ಇಲ್ಲಿ ಟೆಂಪಲಿಗೆ ಬಂದಾಗ ನಾನು ಕೊನೆಯಿಂದನೇ ವೀಡಿಯೋ ಮಾಡಿರೋದು, ನಿಮಗೆ ತೋರಿಸ್ತಾ ಇರೋದು. ಮೊದಲೆಲ್ಲ ಇದಕ್ಕೂ ಮೊದಲು ಬಿಚ್ಚಲಮ್ಮ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಓಕೆ, ಇಲ್ಲಿ ನೋಡಿ ಪುಷ್ಪಕ ವಿಮಾನ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನನಗೂ ಕೂಡ ಗೊತ್ತಿಲ್ಲ, ಬಿಕಾಸ್ ನಾನು ಹೊಸ್ದಾಗಿ ಹೋಗಿರೋದ್ರಿಂದ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು. ಮೊದಲ ಸಲ ನೋಡಿದಾಗ ನಾನು ಇದನ್ನೆಲ್ಲ ನೋಡಲಿಲ್ಲ, ಮೆನ್ಷನ್ ಮಾಡೋದು ಏನಪ್ಪ ಇದು ಅಂದ್ಕೊಂಡು ಸುಮ್ಮನಾಗಿದೆ. ನೋಡಿ, ಇದು ಪುಷ್ಪಕ ವಿಮಾನ ಅಂತ. ಏನು ಸೀತಾಮಾತೆ ಅವ್ರನ್ನ ರಾವಣ ಅಪಹರಣ ಮಾಡಿದ್ರಲ್ಲ, ಸೊ ಇದೆ ಅಂತ ಹೇಳಿದ್ದಾರೆ. ಆವಾಗಲೇ ವೀಡಿಯೋದಲ್ಲಿ ನೋಡಿ ಫುಲ್ ದೂರದಿಂದ ನೋಡಿ ನಿಮ್ಗೆ ಚೆನ್ನಾಗಿ ಕಾಣಿಸಿತ್ತು. ಸೊ ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ನೋಡಿ, ರೋಡು 60 ಕಿಲೋಮೀಟರ್ ಅಲ್ವಾ ಚಲಿಸಿದ್ದು. ಸೊ ಇಲ್ಲಿನ ಏನು ಮಂತ್ರಾಲಯಕ್ಕೂ ಮತ್ತು ಲಕ್ಷ್ಮೀ ಟೆಂಪಲ್ ಏನಿದೆ ಅದೆಲ್ಲ ನೋಡ್ಕೊಂಬರ 60 ಕಿಲೋಮೀಟರ್ ನಾವು ನೋಡ್ಕೊಂಬಂದಿದ್ದು ಸೂರ್ಯಾಸ್ತದ ಸಮಯ. ಇದಕ್ಕೂ ಮೊದಲೆಲ್ಲ ಇನ್ನು ಬಿಚ್ಚಲಮ್ಮ ದೇವಸ್ಥಾನ ಅಂತ ಹೇಳಿ ಅಲ್ಲೊಂದೆರಡು ಟೆಂಪಲ್ಗಳೆಲ್ಲ ಇದೆ. ಆ್ಯಕ್ಚುಲಿ ಅಲ್ಲೆಲ್ಲ ಚೆನ್ನಾಗಿದೆ, ಪಕ್ಕದಲ್ಲಿ ನದಿಯೆಲ್ಲ ಹರಿಯುತ್ತೆ ದೇವಸ್ಥಾನ. ಬಟ್ ಇಲ್ಲೇ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರನೇ ಸ್ವಲ್ಪ ನದಿಯಲ್ಲಿ ನೀರೆಲ್ಲ ಇಲ್ಲ, ಬಟ್ ಅಲ್ಲಿ ಸ್ವಲ್ಪ ನೀರೆಲ್ಲ ಹರಿತಾ ಇದೆ. ನನಗೆ ಒಂದು ದೇವಸ್ಥಾನ ಮಾತ್ರ ಮಿಸ್ ಆಯಿತು, ಇನ್ನು ಮಿಕ್ಕಿ 4 ಪ್ಲೇಸ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ನಾವು ಟೆಂಪಲ್ ಹತ್ರ ಬಂದಾಗ ಎಲ್ಲ ಸುತ್ತಾಡ್ಕೊಂಡು ಮುಗಿಸ್ಕೊಂಡು ಬಂದಮೇಲೆ ಹೇಳ್ತಾಯಿದ್ರು ಇಲ್ಲಿ ಮೆರವಣಿಗೆ ಆಗುತ್ತೆ ಅಂತ ಹೇಳಿ. ಸೊ ಮೆರವಣಿಗೆನೂ ನೋಡಿಬಿಡೋಣ ಅಂತ ಹೇಳಿ ಬಂದು. ಸೊ ಮೆರವಣಿಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ನೋಡ್ತಿದ್ದೆ ಮುಂದೆ ಕುತ್ಕೊಳ್ಳೋದ ಪರ್ಲ ಕುತ್ಕೊಳ್ಳೋದ? ಅಲ್ಲಾದ್ರೆ ಒಂದು ಸ್ವಲ್ಪ ಫೋನ್ ಚೂರು ಹೈ ಮಾಡಿದ್ರೆ ಸಾಕು, ಅಲ್ಲೇ ಕುತ್ಕೊಳ್ಳೋದ. ಇಲ್ಲಿಗೆ ಬಾ. ಅಲ್ಲಾದ್ರೆ ನಿಮ್ಗೆ ಕಾಣಿಸಲ್ಲ ನೀಟಾಗಿ. ಇಲ್ಲಾಂದ್ರೆ ಎರಡು ಆ ಕಡೆಗೂ ಕವರ್ ಆಗುತ್ತೆ, ಮತ್ತು ಅದನ್ನು ಈ ಕಡೆನೂ ಆಗುತ್ತೆ ಅಂತ. ನಿಂತ್ಕೊಳಕ್ಕೆ ನಿಂತ್ಕೊಂಡು ಅವರೆಲ್ಲ ನಿಂತ್ಕೊಂಡ್ರು ರಥೋತ್ಸವ ಬಂದಾಗ ನಿಂತ್ಕೊಂತಾರೆ ಎಲ್ಲರೂ ವಾಮಸ ನಿಂತ್ಕೊಂಡಿದ್ದಾರೆ. ಯಾರು ಕೂರಲ್ಲ, ಮುಂದೆ ನಿಂತ್ಕೊಂಡಿರ್ತಾರೆ ಅಂತ ಕುತ್ಕೊಂಡ್ಬಿಡೋದಪ್ಪ. ಆಮೇಲೆ ಬೇಕಾದ್ರೆ ನಿಂತ್ಕೊಂಡು ನೋಡ್ಕೊಳ್ಳೋದಂತೆ. ಸುಮ್ಮನೆ ಹಿಂಗೆ ಆಡ್ತಾ ಇದ್ರೆ ಅದನ್ನು ಜಾಗ ಇರಲ್ಲ. ನೋಡ್ರಿ ಯಾಕೆ
ಎಲ್ಲ ಹರಿಬರಿ ಮಾಡಿ ಒಂದೊಳ್ಳೆ ಪ್ಲ್ಯಾನ್ಸ್ ಇದೆ. 15 ಡೇಸಿಂದಲೇ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಸ್ಟು. ವೀಕೆಂಡ್ಸ್ ಆಗಿರೋದ್ರಿಂದ ಅಷ್ಟು ಬೇಗ ಏನೇ ಇದ್ದರೂ ರಿಕ್ವೈರ್ಮೆಂಟ್ಸ್ ಸಿಗೋದಿಲ್ಲ, ಅಂದರೆ ರೂಮ್ಸ್ ಎಲ್ಲ ಖಾಲಿ ಇರೋದಿಲ್ಲ. ಸೊ ಅದಕ್ಕೆ ಸೊ ನೋಡಿ ಈಗ ರಾಘವೇಂದ್ರ ಸ್ವಾಮಿಯವ್ರನ್ನ ಇನ್ನೊಂದಕ್ಕೆ ಇದು ಮಾಡ್ತಾರೆ. ನೀವು ಇದೆಲ್ಲ ಆ್ಯಕ್ಚುಲಿ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿಯವರು ಎಲ್ರಿಗೂ ಒಳ್ಳೆಯದು ಮಾಡಿ ಯಾರೆಲ್ಲ ವೀಡಿಯೋ ಮಾಡ್ತಾಯಿದ್ರು, ಬೇರೆ ಯಾರು ನೋಡ್ತಿರೋ ಪ್ರವಾಸ, ಬಟ್ ಎಲ್ರಿಗೂ ಒಳ್ಳೇದು ಮಾಡಿ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಅಷ್ಟು ಇವೆಲ್ಲ ಮೊದಲನೇ ಸಲ ನೋಡಿದ್ರು, ಇನ್ನು ಎರಡನೇ ಸಲ ನೋಡಿದ್ರು ನನಗೇನೋ ಅದೇ ಕ್ಯೂರಿಯಸ್ ಅನ್ನಿಸ್ತು. ಯಾಕಂದರೆ 2 ಸಲ ದರ್ಶನ ಮಾಡಿಸ್ಕೊಂಡು ಬಂದಿದ್ದು ಹೋಗಿದ್ದಾರೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಸಕಾರಾತ್ಮಕ ಭಾವನೆ ಸಿಗುತ್ತೆ ಅಲ್ಲಿ ಹೋಗೋಕ್ಕೆ. ಬಟ್ ನೀರಿದ್ದಾಗ ನದಿ ಹತ್ರ ಹೋಗಿ, ನೀರಿಲ್ಲದೆ ಹೋಗ್ಬೇಡಿ ನದಿ ಹತ್ರ, ಯಾಕೆಂದರೆ ಅಲ್ಲಿ ಸಕಾರಾತ್ಮಕ ಭಾವನೆ ಸಿಗೋದಿಲ್ಲ. ಏನಿದ್ರು ನೀರಿದ್ದಾಗ ಹೋಗಿ ಡ್ಯಾಮಲ್ಲಿ ನೀರು ಯಾವಾಗ ಬಿಟ್ಟಿರ್ತಾರೆ ನೋಡ್ಕೊಂಡು ಹೋದ್ರೆ ಬೆಸ್ಟು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ. ಯಾಕೆಂದರೆ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ತುಂಬ ಜನ ಇದ್ದಾರೆ. ಫುಲ್ ಎಷ್ಟು ಬೆಳಗ್ಗೆಯಿಂದನೂ ಅಷ್ಟೇ ತುಂಬ ರಶ್ ಇತ್ತು. ಆ್ಯಕ್ಚುಲಿ ವೀಕೆಂಡ್ ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ ಟಫ್ ಅಂತಲೇ ನನಗೆ ಅನ್ನಿಸ್ತು. ಬಟ್ ನಾವು 1 ಮಂತ್ ಬಿಫೋರ್ ಪ್ಲ್ಯಾನ್ ಮಾಡಿದ್ದು, ಬಿಕಾಸ್ ನನ್ನ ಹಸ್ಬೆಂಡ್ ಬರ್ಡೇಗೋಸ್ಕರ. ಸೊ ಅವರು ಹೋಗಿದ್ದಂತೆ 5 ಇಯರ್ಸ್ ಬಿಫೋರ್ ಹೋಗಿದ್ದಂತ ಹೇಳಿದ್ರು. ಸೊ ಮದುವೆ ಆದಮೇಲೆ 1 ವರ್ಷ ಆದಮೇಲೆ ಅವ್ರ ಬರ್ಡೇಗೆ ನಾವು ಮತ್ತೆ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಸೊ 1 ರೌಂಡ್ ಮುಗಿತು ಆ್ಯಂಡ್ ಸೆಕೆಂಡ್ನೇ ರೌಂಡ್ ಹೊರಟಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ. ಕೆಲವೊಬ್ಬರು ಮಂಡಿ ನಮಸ್ಕಾರ ಮಾಡೋದಾಗಲಿ ಅಥವಾ ಉಳ್ ಸೇವೆ ಮಾಡೋದಾಗಲಿ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅದೇನು ಹೊತ್ಕೊಂಡಿಲ್ಲ, ಒಳ್ಳೆಯದಾಗಲಿ ಅಂತ ತಿಳ್ಕೊಂಡಿರ್ತಾರೆ. ಎಷ್ಟು ಚೆನ್ನಾಗಾಯಿತು. ರಥೋತ್ಸವ ಎಲ್ಲ ನೋಡ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಖುಷಿಯಾಗುತ್ತೆ. ತುಂಬ ದೇವ್ರನ್ನ ಹತ್ತಿರದಿಂದ ಅಲ್ಲಿ ನೋಡೋದಕ್ಕೆ VIP ವಿಸಿಟ್ ಆದರೆ ಐ ಥಿಂಕ್ ಬಿಡ್ತಾರೆ ಅನ್ಸುತ್ತೆ. ನಾವು VIP ವಿಸಿಟ್ ಎಲ್ಲ ಫ್ರೀಯಾಗಿ ಹೋಗಿದ್ದಲ್ವ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ಆ್ಯಕ್ಚುಲಿ ಮೆನ್ಷನ್ಡ್ ಏನಂದರೆ ಯಾರು ತುಂಬ ವಯಸ್ಸಾಗಿರ್ತಾರೆ ಮತ್ತು ಗರ್ಭಿಣಿಯರು ಯಾರು ಇರ್ತಾರೆ ಅಥವಾ 1 ವರ್ಷದ ಪಾಪು ಎಲ್ಲ ಕರ್ಕೊಂಡ್ಬಂದಿರ್ತಾರೆ ಅಂಥವರಿಗೆ ಫ್ರೀಯಾಗಿ ಆ್ಯಂಡ್ ಡೈರೆಕ್ಟ್ ವಿಸಿಟ್ ಇರುತ್ತೆ. ನಮ್ಮ ಜೊತೆ ಬಂದಿದ್ದವರು 3 ಸಲ ದರ್ಶನ ಮಾಡಿದ್ರು. ಅವರು ಇನ್ನೂ ಲಕ್ಕಿ ಅನಿಸುತ್ತೆ. ನಾವು 2 ಸಲ ಮಾಡಿದ್ರು, ಅವ್ರು 3 ಸಲ ಮಾಡಿದ್ರು. ಬಿಕಾಸ್ ಅವ್ರ ಜೊತೆ ಪಾಪು ಎಲ್ಲ ಇತ್ತು. ಸೊ 1 ಇಯರ್ ಪಾಪು ಅನಿಸುತ್ತೆ. ಸೊ ಅವ್ರ ಪಾಪು ದಯೆಯಿಂದ 3 ಸಲ ವಿಸಿಟ್ ಆಯಿತು. ಸೊ ಒಂದೊಳ್ಳೆ ಎಂಜಾಯ್ಮೆಂಟ್ ಅಂತಲೇ ಅನ್ನಿಸ್ತು. ಸೊ ನಮ್ಮನ್ನೆಲ್ಲ ಆಡ್ಕೊಂಡ್ರು. ನಾನು 3 ಸಲ ವಿಸಿಟ್ ಮಾಡಿದೆ ಅಂತ ಹೇಳಿ, ನನಗೆ ದರ್ಶನ ಮಾಡಿದೆ ಅಂತ ಹೇಳಿ. ಸೊ ಹ್ಯಾಪಿ ಎಷ್ಟು ಖುಷಿ ಅಂದರೆ ತುಂಬ ಖುಷಿಯಾಗೋಯಿತು. ಇದು ಕೊನೆ ಸಲ ಪ್ರದಕ್ಷಿಣೆ ಹೋಗ್ತಾ ಇರೋದು. ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತಿದ್ದು. ಆ್ಯಂಡ್ ದೇವಸ್ಥಾನ ಇನ್ನು ರಾಘವೇಂದ್ರ ಸ್ವಾಮಿಯವ್ರನ್ನ ಈ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಮತ್ತೆ ದರ್ಶನಕ್ಕೆ ಅಂತೇಳಿ ಹೋದು. ಸೊ ದರ್ಶನಕ್ಕೆ ಬಿಡ್ತಾಯಿದ್ರು. ಆ್ಯಕ್ಚುಲಿ ಸಂಜೆ ಮೇಲೂ ಕೂಡ ಫ್ರೀಯಾಗಿ ಬಿಡ್ತಾಯಿದ್ರು.
ಇನ್ನು ಕೆಲವೊಬ್ರನ್ನೆಲ್ಲ VIP ಟಿಕೆಟ್ಸ್ ಏನೋ ಇರೋರನ್ನೆಲ್ಲ ಬಿಡ್ತಾಯಿದ್ರು. ಸೊ ಅಲ್ಲಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಏನು ರಾಘವೇಂದ್ರ ಸ್ವಾಮಿಯವ್ರನ್ನ ಇಲ್ಲಿಗೆ ತೂಗು ಎಲೆ ಮೇಲೆ ಇದು ಮಾಡಿ ಅಲ್ಲಿ ಪ್ರವಚನ ಎಲ್ಲ ಮಾಡ್ತಾಯಿದ್ರು. ಸೊ ನಾವೆಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಹೋದ್ವು. ಬಟ್ ಇಲ್ಲೇ 9 o'clock ನಿಯರ್ ಆಗಿತ್ತು. ಬಟ್ ಊಟಕ್ಕೆ ಅಂತ ಹೋದವರು ಏನು ಊಟದ ಪಂಕ್ತಿಗೆ ಹೋಗಲಿಲ್ಲ ನಾವು. ಯಾಕೆ ಅಂದರೆ ಅಲ್ಲಿ ಸ್ಲಿಪ್ಪರ್ಸ್ ಬಿಟ್ಟಿದ್ದು, ಒಳಗಡೆ ಪ್ರಸಾದದ ಇದು ಕೊಡುತ್ತಾ ಹೋಗ್ಬಾರ್ದು ಅಂತೇಳಿ. ಸೊ ನಾವು ಸೀದಾ ಆಚೆನೇ ಬಂದು. ಸೊ ನೋಡಿ ಆಚೆಯಿಂದ ಲುಕ್ ಹೇಗಿದೆ ಅಂತ. ನಾನೊಂದು ಕಾಮಿಡಿ ಕೂಡ ಮಾಡಿದೆ. ಏನಂದರೆ ಇಷ್ಟೊಂದೆಲ್ಲ ಲೈಟಿಂಗ್ಸ್ ಎಲ್ಲ ಇದೆಯಲ್ವಾ, ಸೊ ಎಲೆಕ್ಟ್ರಿಸಿಟಿ ಬಿಲ್ಸ್, ಕರೆಂಟ್ ಬಿಲ್ಸ್ ಜಾಸ್ತಿ ಬರಲ್ವಾ ಅಂತ ಹೇಳಿ ಜಸ್ಟ್ ನನ್ನ ಜೊತೆ ಇದ್ದವರೆಲ್ಲ ನಗ್ತಾಯಿದ್ರು. ಸುಮ್ಮನೆ ತರಲೆ ಮಾಡೋದು ಕಾಮನ್ ಅಲ್ವಾ, ಸ್ವಲ್ಪ ಬೋರ್ ಆಗಬಾರ್ದು ಅಂತೇಳಿ. ಸೊ ನಾವು ಆಚೆನೇ ಸ್ವಲ್ಪ ಊಟ ಎಲ್ಲ ಪಾರ್ಸಲ್ಸ್ ತೊಗೊಂಡು ಬಂದು. ಸೊ ನಿಮಗೆ ಇಲ್ಲಿ ಡೆಡ್ ಎಂಡ್ ಕಾಣ್ತಾ ಇದೆಯಲ್ಲ, ಇಲ್ಲೇ ಲಾಕರ್ ಇರೋದು ನೋಡಿ, ಇದೇನೆ. ಇಲ್ಲಿ ಮಂತ್ರಾಲಯದೆಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹೋದು. ಸೊ ಬೆಳಗ್ಗೆ ನೈಟು 1 o'clock ಆಗಿತ್ತು. ಬೆಳಗಿನ ಜಾವ ಬೆಂಗಳೂರು ಬಂದಾಗ 7:30 ಸಮಥಿಂಗ್ ಆಗಿತ್ತು. ಇದು ಕ್ರಾಸಿಂಗ್ ಹಾಕಿದ್ರು ಬೆಂಗಳೂರು ಯಶವಂತಪುರದಲ್ಲಿ. ನಮಗಂತೂ ಒಂದೊಳ್ಳೆ ಪ್ರಯಾಣ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡ್ತಾಯಿರಿ. ಹೀಗೆ ಪ್ಲೇಸ್ಗಳು ವಾಚ್ ಮಾಡ್ತಾಯಿರಿ.